ಬಿಜೆಪಿಯವರು ನಮ್ಮನ್ನ ಧರ್ಮಕ್ಕೆ ವಿರೋಧ ಎಂಬ ಪ್ರಚಾರ ಮಾಡ್ತಾರೆ. ಆದ್ರೆ ನಾವು ಎಲ್ಲಾ ಧರ್ಮದವರನ್ನ ಗೌರವಿಸ್ತೇವೆ. ನಮ್ಮ ಧರ್ಮವನ್ನ ಪ್ರಥಮವಾಗಿ ಗೌರವಿಸ್ತೇವೆ, ಅನುಸರಿಸ್ತೇವೆ. ಬೇರೆ ಧರ್ಮಗಳನ್ನ ದ್ವೇಷ ಮಾಡೋದಿಲ್ಲ. ಆದ್ರೆ ಇವತ್ತು ಬಿಜೆಪಿಯವರಿಗೆ ರಾಮದೇವರ ಶಾಪ ತಟ್ಟಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಗಿರುವಂತಹ 2,000 ಕೋಟಿ ರೂಪಾಯಿ ನಷ್ಟ ದೊಡ್ಡ ಹಗರಣದ ಹಿನ್ನೆಲೆಯಲ್ಲಿ ಅಲ್ಲಿನ ಟ್ರಸ್ಟ್ ಅನ್ನ ತಕ್ಷಣ ಬರ್ಖಾಸ್ತುಗೊಳಿಸಬೇಕು. ಭಕ್ತರ ನಂಬಿಕೆಗೆ ತೊಂದರೆ ಆಗದಂತೆ ನರೇಂದ್ರ ಮೋದಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಅಯೋಧ್ಯೆಯ ಹೆಸರಿನಲ್ಲಿ ಪ್ರತಿ ಮನೆಗೆ ಇಟ್ಟಿಗೆ ಕೊಂಡು ಹೋಗಿ ಪ್ರಮಾಣವನ್ನ ಮಾಡಿಸಿ ಹರಕೆ ಹಣ ಕೊಂಡೊಯ್ದ್ರು. ನಾನು ಮನೆಯಲ್ಲಿ ಕಾದಿದ್ದೆ, ಆದ್ರೆ ಯಾರೂ ಬರಲೇ ಇಲ್ಲ. ಮರುದಿನ ಕಬ್ಬಿಣದ ಗೇಟ್ ಹಾಕಿದ್ದಾರೆ. ಆಲ್ಟ್ರೇಷನ್ ನಾಯಿ ಬಿಟ್ಟಿದ್ದಾರೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ. ವಾಸ್ತವದಲ್ಲಿ ನನ್ನ ಮನೆಯಲ್ಲಿ ಕಬ್ಬಿಣದ ಗೇಟೇ ಇಲ್ಲ, ಆಲೋಷನ್ ನಾಯಿ ಸಾಕ್ಷಿಯೇ ಇಲ್ಲ. ಅದಿರಲಿ, ರಾಮ ಮಂದಿರದ ನಿರ್ಮಾಣ ಕಲ್ಲಿನಿಂದ ಆಯಿತು, ಇಟ್ಟಿಗೆಯಿಂದ ಅಲ್ಲ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು, ಇಟ್ಟಿಗೆ ಎಲ್ಲಿ ಹೋಯಿತು? ಭಕ್ತರಿಂದ ಸಂಗ್ರಹಿಸಿದ ಹಣ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದ ಅವರು, 2,000 ಕೋಟಿ ರೂಪಾಯಿ ಹಗರಣ ಆಗಿರುವ ಈ ಹೊತ್ತಲ್ಲಿ ಇಡಿ ಸಿಬಿಐ ಎಲ್ಲಿ ಮಲಗಿದೆ? ಅಗಾಧ ರಾಮ ಭಕ್ತರ ಭಾವನೆಗೆ ತೊಂದರೆ ಆಗಿರುವಾಗ ಮೌನ ಯಾಕೆ? ನಾ ಕಾವುಂಗ ನಾ ಕಾನೆ ದೂಂಗ ಎಂದು ಹೇಳಿದ ನರೇಂದ್ರ ಮೋದಿಯ ಮಾತಿಗೆ ಈಗ ಬೆಲೆ ಎಲ್ಲಿದೆ? ಇದರ ಬಗ್ಗೆ ಮನ್ ಕಿ ಬಾತ್ ಯಾಕಿಲ್ಲ? ಚೌಕಿದಾರ್ ಎಂದು ಕರೆಸಿಕೊಂಡ್ರು, ಈಗ ಮರಿ ಚೌಕಿದಾರ್ಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಎಂದು ಪ್ರಶ್ನಿಸಿದ್ರು. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಆದರೆ ರಾಜಕೀಯದಲ್ಲಿ ಧರ್ಮ ಬೇಕು ಎಂದು ಕಾಂಗ್ರೆಸ್ ನಂಬಿಕೊಂಡು ಬಂದಿದೆ. ಇವತ್ತು ಬಿಜೆಪಿ ರಾಮದೇವರ ಶಾಪ ತಟ್ಟಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ, ರಾಜ್ಯ ಸಂಯೋಜಕರಾದ ಚಂದ್ರಹಾಸ್ ಶೆಟ್ಟಿ, ಶಶಿಕಿರಣ್ ರೈ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ, ಪುತ್ತೂರು ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಅಮರನಾಥ್ ಗೌಡ ಬಪ್ಪಳಿಗೆ, ಜೋಕಿಂ ಡಿಸೋಜಾ, ಪ್ರವೀಣ ಮುಂಡೋಡಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಹಿಮಾಚಲ ಪ್ರದೇಶದಲ್ಲಿ ಅವತ್ತು ತೀರ್ಮಾನ ಮಾಡ್ತಾರೆ, ರಥಯಾತ್ರೆ ಮಾಡಬೇಕು ಅಂತ ಹೇಳಿ. ಲಾಲ್ ಕೃಷ್ಣ ಅಡ್ವಾಣಿ ಅವರು ರಥಯಾತ್ರೆ ಮಾಡ್ತಾರೆ, ಮೋದಿ ಅವರು ರಥದ ಸಂಯೋಜನೆ ಮಾಡ್ತಾರೆ. ಅವಾಗ RSS ಸರಸಂಚಾಲಕರಾಗಿದ್ದರು. 1989 ಇಸ್ವಿಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಕೂಡ ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಚುನಾವಣೆ ಬಂದಿತ್ತು. ಚುನಾವಣೆ ಸಮಯದಲ್ಲಿ ನಮ್ಮ ಎದುರುಗಡೆ ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಪ್ರತಿ ಮನೆಗೆ ಇಟ್ಟಿಗೆಯನ್ನು ಕೊಡೋರು, ಅದರ ಪ್ರಮಾಣ ಮಾಡಿಸಿ ಹರಕೆ ದುಡ್ಡು ತೆಕ್ಕೊಂಡು ಪೂಜೆ ಮಾಡಿಸಿ ಪ್ರಮಾಣ ಮಾಡಿಸಿ ಹರಕೆ ದುಡ್ಡು ತೆಕ್ಕೊಂಡು ಪುತ್ತೂರಿನ ಅತ್ಯಂತ ಪ್ರತಿ ಒಂದು ಬೂತ್ ಮಟ್ಟದಲ್ಲಿ ಕೂಡ ಆ ಕೆಲಸ ಕಾರ್ಯವನ್ನು ಮಾಡಿದ್ರು. ನನ್ನ ಮನೆಗೆ ಇಟ್ಟಿಗೆ ಬರ್ತದೆ ಅಂತೇಳಿ ನಾನು ಕಾದಿದ್ದೆ. ನನ್ನ ಮನೆಗೆ ಇಟ್ಟಿಗೆ ಬರಲೇ ಇಲ್ಲ. ಕಡೆಗೆ ಮರುದಿವಸ ಹೇಳಿದ್ರು, ವಿನಯ್ ಕುಮಾರ್ ಸೊರಕೆ ಕಬ್ಬಿಣದ ಗೇಟ್ ಹಾಕಿದ್ದಾರೆ, ಆಲ್ಸೇಷನ್ ನಾಯಿ ಬಿಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಇತಿಹಾಸದಲ್ಲಿ ಕಬ್ಬಿಣದ ಗೇಟ್ ಇಲ್ವೇ ಇಲ್ಲ. ಅದೇ ಆಲ್ಸೇಷನ್ ನಾಯಿ ಸಾಕ್ಲೇ ಇಲ್ಲ ನಾವು. ನಮ್ಮ ಪ್ರಶ್ನೆ, ಚುನಾವಣೆಯಲ್ಲಿ ನಾನು ಗೆದ್ದೆ. ಚುನಾವಣೆಯಲ್ಲಿ ನಾನು ಗೆದ್ದ ನಂತರ ಆ ಪೂಜೆ ಮಾಡಿದ ಇಟ್ಟಿಗೆಗಳೆಲ್ಲ ಚರಂಡಿಯಲ್ಲಿ ಬಿದ್ದಿತ್ತು. 4 ತಿಂಗಳ ನಂತರ ಪ್ರಭಾಕರ್ ಭಟ್ರವರು ಬಂದು ಲಾರಿ ತಕೊಂಡು ಬಂದು ಅದನ್ನೆಲ್ಲವನ್ನು ಕೂಡ ತುಂಬಿಸಿ ಇವತ್ತು ಶೂಸ್ ಹಾಕಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಗೆ ಮೇಲೇನೆ ಇವತ್ತು ಶೂಸ್ ಹಾಕಿ ಅದ್ರ ಮೇಲೇನೆ ಕೊಂಡೋಗುವಂತ ವ್ಯವಸ್ಥೆ ಆಯಿತು. ನಮ್ಮ ಪ್ರಶ್ನೆ, ಇಟ್ಟಿಗೆ ಎಲ್ಲಿ ಹೋಯ್ತು? ಅಥವಾ ಇಟ್ಟಿಗೆಯಿಂದ ಕಲೆಕ್ಟ್ ಮಾಡಿದಂತ ಹರಕೆಯ ದುಡ್ಡು ಎಲ್ಲಿ ಹೋಯ್ತು? ಎಷ್ಟು ದುಡ್ಡು? ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಿರುವಂಥದ್ದು ಕಲ್ಲಿನ ಮುಖಾಂತರ, ಇಟ್ಟಿಗೆ ಮುಖಾಂತರ ಆಗಲಿಲ್ಲ. ಇವತ್ತು ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಎಲ್ಲ ಸಮುದಾಯದವರು ಕೂಡ
ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಯಾವ ಚಕರ ಶಬ್ದ ಕೂಡ ಇಲ್ಲ, ಯಾವುದ ಪ್ರತಿಯೊಂದು ಸಮುದಾಯ ಕೂಡ ಅದನ್ನು ಒಪ್ಕೊಂಡು ಇವತ್ತು ಟ್ರಸ್ಟಿ ನೇಮಕಾತಿ ಆಯಿತು. ಟ್ರಸ್ಟಿ ನೇಮಕಾತಿ ಮಾಡುವಾಗ ಚಂಪತ್ರಾಯ ಅನ್ನುವಂಥವರು ಮೋದಿಯವರ ಕಚೇರಿಯಲ್ಲಿದ್ದಂಥವರು, ಪ್ರೈಮ್ ಮಿನಿಸ್ಟರ್ ಕಚೇರಿಯಲ್ಲಿದ್ದಂಥವರು, ಅವರು ಕಾರ್ಯದರ್ಶಿಯಾಗಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಬಿಜೆಪಿ ಮತ್ತು RSS ವಿಶ್ವ ಹಿಂದೂ ಪರಿಷತ್ತಿನವರನ್ನ ಸೇರಿಸಿಕೊಂಡು ಟ್ರಸ್ಟಿ ಮಾಡುವಂತ ಕೆಲಸ ಕಾರ್ಯ ಆಯಿತು. ನಂತರ ದೇವಸ್ಥಾನಕ್ಕೆ ಜಾಗ ಖರೀದಿ ಮಾಡುವಂತ ಪ್ರಶ್ನೆ ಬಂತು. ಜಾಗ ಖರೀದಿ ಮಾಡುವಂತ ಸಮಯದಲ್ಲಿ 1 ಎಕರೆಗೆ 2 ಕೋಟಿ 8 ಲಕ್ಷ ರೂಪಾಯಿ ಖರೀದಿ ಮಾಡಿದ್ರೆ, ಅದೇ 1 ಎಕರೆ ಜಾಗೆಯನ್ನು 12 ಗಂಟೆ ನಂತರ ದೇವಸ್ಥಾನಕ್ಕೆ ಕೊಡುವಾಗ 18 ಕೋಟಿ ಖರೀದಿ ಮಾಡುವಂತ ಕೆಲಸ ಕಾರ್ಯ ಆಯಿತು. ಅಲ್ಲೇ ರಿಯಲ್ ಎಸ್ಟೇಟ್ ಬಿಸಿನೆಸ್ ಪ್ರಾರಂಭ ಆಯಿತು. ತದನಂತರ ಸಾಧಾರಣ 2,000 ಕೋಟಿಗಿಂತ ಮಿಕ್ಕಿ ಅದರ CCTV ಇದು ಸಿಕ್ಕಿರುವಂಥದ್ದು 70 ದಿವಸದ್ದು ಮಾತ್ರ ಸಿಕ್ಕಿರುವಂಥದ್ದು. ಅದರಲ್ಲಿ 2,000 ಕೋಟಿಗಿಂತ ಮಿಕ್ಕಿ ಬಂಗಾರ, ಬೆಳ್ಳಿ ಇವೆಲ್ಲವನ್ನು ಕೂಡ ದರೋಡೆ ಮಾಡುವಂತ ಕೆಲಸ ಕಾರ್ಯ ಆಯಿತು. ಶ್ರೀದೇವರ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಕೋಟ್ಯಾಂತರ ಜನ ರಾಮದೇವರನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳ ಮುಖಾಂತರ ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಕರಾವಳಿ ಪ್ರದೇಶದಲ್ಲಿ ಭಜನಾ ಮಂದಿರ ಇದೆ. 100 ವರ್ಷ, 150 ವರ್ಷ, 200 ವರ್ಷ ಭಜನಾ ಮಂದಿರಗಳು, ರಾಮದೇವರ ಭಜನಾ ಮಂದಿರಗಳು ನಿರಂತರವಾಗಿ ಅಲ್ಲಿ ಪೂಜೆ, ಪುರಸ್ಕಾರ, ಭಜನೆ ಕಾರ್ಯಕ್ರಮ ನಡೀತಾ ಇರ್ತದೆ. ಇದರ ಕಾಲದಲ್ಲಿ ಇಂಥ ಸಮಯದಲ್ಲಿ ರಾಮದೇವರ ಭಕ್ತರು ಯಾರಿದ್ದಾರೆ, ಅವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳಿಗೆ ಇವತ್ತು ಏನು ರಾಮ ಮಂದಿರದಲ್ಲಿ ಹುಂಡಿಯ ದರೋಡೆ ಆಗಿದೆ, ಕಳ್ಳತನ ಆಗಿದೆ, ಭಾವನೆಗಳಿಗೆ ಆಘಾತ ಆಗುವಂತಹ ಅವಕಾಶ ಆಗಿದೆ. ಇವತ್ತು ಯೋಗಿಯವರು ಮಾನ್ಯ ಮುಖ್ಯಮಂತ್ರಿಗಳು SIT ಅನ್ನು ರಚನೆ ಮಾಡಿದ್ದಾರೆ. ಅಲ್ಲಿಯ ನ್ಯಾಯಾಧೀಶರು ಕೇಳ್ತಾರೆ ಹೈಕೋರ್ಟ್ನವರು, ಆ SIT ಮುಖ್ಯಸ್ಥರ ಮೇಲೆ 480 ಕೇಸ್ ಇದೆ, ಅವರನ್ನು ಹೇಗೆ ಮುಖಾಂತರ ತನಿಖೆ ಮಾಡ್ತೀರಿ ಅಂತ ಕೇಳ್ತಾರೆ. ಯಾರೋ ಕಾವಲ್ಗಾರರು, ಯಾರೋ ಸೆಕ್ಯೂರಿಟಿ ಅವರು, ಇಂಥವರನ್ನೆಲ್ಲ ಇವತ್ತು ತನಿಖೆ SIT ತನಿಖೆಯಲ್ಲಿ ಇವತ್ತು FIR ಹಾಕುವಂತ ಕೆಲಸ ಕಾರ್ಯ ಆಗಿದೆ. ಆದ್ರೆ ನಮಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಚಂಪತ್ರಾಯ ಯಾಕೆ ರಾಜೀನಾಮೆ ಕೊಟ್ಟರು, ಅರುಣ್ ಶಾಸ್ತ್ರಿ ಯಾಕೆ ರಾಜೀನಾಮೆ ಕೊಟ್ಟರು, ಜಗನ್ನಾಥ ರಾವ್ ಯಾಕೆ ರಾಜೀನಾಮೆ ಕೊಟ್ಟರು. ಜಗನ್ನಾಥ ರಾವ್ ಅವರು ಕರ್ನಾಟಕದವರು, ಅವರು RSS ನ ಸಹಸಂಚಾಲಕರಾಗಿ ಕೆಲಸ ಮಾಡಿದಂಥವರು. ಕಟ್ಟಡ ಅಲ್ಲಿಯ ದೇವಸ್ಥಾನದ ಕೆಲಸ ಕಾರ್ಯ ಆಗುವಾಗ ಅವರ ಅಳಿಯನಿಗೆ ವಹಿಸಿಕೊಡುವಂತ ಕೆಲಸ ಕಾರ್ಯ ಆಗಿತ್ತು. ಆ ದೇವಸ್ಥಾನ ನಿರ್ಮಾಣದ ಕಾಂಟ್ರಾಕ್ಟ್ ಕೆಲಸವನ್ನು ಅವರ ಅಳಿಯನಿಗೆ ಒದಗಿಸಿಕೊಡುವಂತ ಕೆಲಸ ಕಾರ್ಯ ಆಗಿತ್ತು. ಅಲ್ಲಿ ಪ್ರಚಾರ ಇದೆ, ಅಲ್ಲಿರುವಂತ ಬಂಗಾರವನ್ನು ತಂದು ಕರ್ನಾಟಕದಲ್ಲಿ ಅರಗಿಸಿದ್ದಾರೆ ಅಂತ ಹೇಳಿ. SIT ಇವತ್ತು UPಯಲ್ಲಿ ಆದಂತ SIT 84 SIT ಆಗಿದೆ. ಒಂದು ಕೂಡ ಇವತ್ತು ಸರಿಯಾದ ರಿಪೋರ್ಟ್ ಕೊಟ್ಟು ಇಷ್ಟವರೆಗೆ ಒಂದು ಶಿಕ್ಷೆ ಆದಂತ ಹಿನ್ನೆಲೆಗಳಿಲ್ಲ. ಚಂಪತ್ ರಾಯ್ ಹೇಳ್ತಾರೆ
ಮೋದಿಯವರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ ಅಂತ ಹೇಳ್ತಾರೆ. ಇವತ್ತು ಇಂಥ ಸಮಯದಲ್ಲಿ ಏನು SIT ಇಂದ ಏನು ತನಿಖೆ ಆಗ್ತದೆ, ಆ ತನಿಖೆಗೆ ಯಾವುದೇ ರೀತಿಯ ಮಹತ್ವತೆ ಇಲ್ಲ. ದೇವಸ್ಥಾನ ಉದ್ಘಾಟನಾ ಸಮಯದಲ್ಲಿ ಮಹಾಸ್ವಾಮಿ ಶಂಕರಾಚಾರ್ಯ ಅವರು ಹೇಳಿದರು, ಸರಿ ಇಲ್ಲ, ಮುಹೂರ್ತ ಸರಿ ಇಲ್ಲ, ಈಗ ಮಾಡೋದು ಸರಿಯಲ್ಲ ಅಂತ ಹೇಳಿ. ಆದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇತ್ತು. ಲೋಕಸಭಾ ಚುನಾವಣಾ ಸಮಯದಲ್ಲಿ ಅದರ ಲಾಭವನ್ನು ಪಡ್ಕೊಳ್ಬೇಕು, ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮೋದಿಯವರು ಅವರೇ ಯಾರೋ ಇವತ್ತು ದೊಡ್ಡ ದೊಡ್ಡ ಪಂಡಿತರುಗಳು ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಬೇಕಾಗಿದ್ದಂತ ದೇವಾಲಯವನ್ನ ಮೋದಿಯವರು ಉದ್ಘಾಟಿಸುವಂತ ಕೆಲಸ ಕಾರ್ಯ ಮಾಡಿದರು. ಮರ್ಮೂರು ರಾಷ್ಟ್ರಪತಿಗಳಿದ್ದರು, ಅವರಿಗೆ ಇವತ್ತು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು, ಅವರಿಗೆ ಆಹ್ವಾನವೇ ಇರಲಿಲ್ಲ. ಇಂಥ ಸಮಯದಲ್ಲಿ ಚಂಪತ್ ರಾಯ್ ಆಗಲಿ, ಅರುಣ್ ಮಿಶ್ರಾ ಆಗಲಿ, ಟ್ರಸ್ಟಿಗಳ ನೇಮಕಾತಿ ಆಗಿರೋ ಜಗನ್ನಾಥರಾವ್ ಅವರಾಗಲಿ, ಎಲ್ಲ ನೇಮಕಾತಿಗಳು ಆಗಿರುವುದು ಕೂಡ ಮೋದಿಯವರ ಮುಖಾಂತರನೇ ಆಗಿರುವಂಥದ್ದು, ಪ್ರಧಾನಮಂತ್ರಿಗಳ ಮುಖಾಂತರನೇ ಆಗಿರುವಂಥದ್ದು. ಇವತ್ತು ಸತ್ಯಾಂಶ ಹೊರಗಡೆ ಬರಬೇಕಾಗಿದೆ. SIT ಮುಖಾಂತರ ಯಾರೋ ಕಾವಲ್ಗಾರಗಳನ್ನ, ಯಾರೋ ಇವರುಗಳನ್ನ ಇವತ್ತು ಅಮಾಯಕರುಗಳ ಮೇಲೆ ದಾಖಲು ಮಾಡೋದಲ್ಲ, ಟ್ರಸ್ಟಿಯನ್ನ ಕೂಡಲೇ ಬರ್ಖಾಸ್ತು ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಸಮಿತಿಯನ್ನು ನಮ್ಮ ಪೇಜಾವರ ಸ್ವಾಮಿಗಳು ಹೇಳಿದ್ದಾರೆ, ಇವತ್ತು ಆ ಕಾಣಿಕೆಯ ಹುಡುಗಿ ಹಾಕೋದ್ರ ಬದಲು ಬಡವರಿಗೆ ಮನೆ ಕಟ್ಟಿಸಿಕೊಡ್ಬೋದಿತ್ತು ಅಂತ ಹೇಳಿ ಮಾಡಿ ಮಹಾಸ್ವಾಮಿ ಶಂಕರಾಚಾರ್ಯರನ್ನು ಮುಂದಿಟ್ಟುಕೊಂಡು ನಿವೃತ್ತ ನ್ಯಾಯಾಧೀಶರನ್ನ ಅದರಲ್ಲಿ ಆ ಸಮಿತಿಯಲ್ಲಿ ಹಾಕೋದ್ರ ಮುಖಾಂತರ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ಸಹಭಾಗಿತ್ತಲ್ಲ ಅವರನ್ನು ಒಟ್ಟು ಸೇರಿಸೋದ್ರ ಮುಖಾಂತರ ಹೊಸ ಒಂದು ಟ್ರಸ್ಟಿ ಕಮಿಟಿಯನ್ನು ನೇಮಕಾತಿ ಮಾಡಬೇಕು ಅನ್ನೋ ರೀತಿಯ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಮುಖಾಂತರ ಅವರ ಸುಪರ್ದಿಗೆಯಲ್ಲಿ CBI ಮಾಡ್ತೀರಾ? ನಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ 2,000 ಕೋಟಿ ರೂಪಾಯಿಯ ಬಂಗಾರ ಬೆಳ್ಳಿ ಎಲ್ಲ ಇಷ್ಟೊಂದು ಹಗರಣ ಆಗಿರುವಂತ ಸಮಯದಲ್ಲಿ EDಯಲ್ಲಿ ಮಲಗಿದೆ. IT, ED, CBI ಎಲ್ಲಿ ಮಲಗಿದೆ? ಇಷ್ಟೊಂದು ಅಘಾತ, ಕೋಟ್ಯಾನು ಗಟ್ಟಲೆ ರಾಮ ಭಕ್ತರಿಗೆ ಆಘಾತ ಆದಂತ ಸಮಯದಲ್ಲಿ ಒಂದು ಶಬ್ದ ಕೂಡ ಮಾತಾಡುವುದಿಲ್ಲ ಅಂತ ಹೇಳಿದ್ರು ಮೋದಿಯವರು. ಕಾವುಂಗಾ ನೈ ಕಾಣೆ ದೂಂಗಾ ನೈ ಅಂತ. ದೇವರ ಹುಂಡಿಯನ್ನೇ ದರೋಡೆ ಮುಖಾಂತರ ಮಾಡಿದಂತ, ಅವರು ನೇಮಕಾತಿ ಮಾಡಿದಂತ ಟ್ರಸ್ಟಿಗಳಿಂದಲೇ ಇದಾಗಿದೆ ಅಂತ ಹೇಳಿದ್ರೆ ಅವರ ಮಾತಿಗೆ ಏನು ಅರ್ಥ ಬರ್ತದೆ? ಇನ್ನೊಂದು ಮಾತು, ಚೌಕಿದಾರ್ ಚೌಕಿದಾರ್ ಅಂತ ಹೇಳಿದ್ದಾರೆ. ಇವರ ಮರಿ ಚೌಕಿದಾರರೆಲ್ಲ ಇವರೇ ನೇಮಕಾತಿ ಮಾಡಿದಂತ ಮರಿ ಚೌಕಿದಾರರು ರಾಮ ಮಂದಿರದ ಹುಂಡಿಯನ್ನೇ ಲೂಟಿ ಮಾಡುವಂತ ಕೆಲಸ ಕಾರ್ಯ, ದರೋಡೆ ಮಾಡುವಂತ ಕೆಲಸ ಕಾರ್ಯ ಮಾಡ್ತಾರೆ.
ಅದೇ ರೀತಿಯಾಗಿ ಮೋದಿಯವರ ಮನ್ ಕಿ ಬಾತ್ ಬರ್ತದೆ. ಯಾರಾದರೂ ಒಬ್ಬ ಹೆಣ್ಮಗಳು ಒಳ್ಳೆ ಅಕ್ಷರದಲ್ಲಿ ಬರ್ತಿದ್ರೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಆಗ್ತದೆ, ಎಲ್ಲೋ ಇದ್ದಂತ. ಇಷ್ಟೊಂದು ಕೋಟ್ಯಾನು ಗಟ್ಟಲೆ ಭಕ್ತಾಭಿಮಾನಿಗಳ ಭಕ್ತಿ ಮತ್ತು ಶ್ರದ್ಧೆ ಭಾವನೆಗಳಿಗೆ ಆಘಾತ ಆದಂತ ಸಮಯದಲ್ಲಿ ಯಾಕೆ ಮನ್ ಕಿ ಬಾತ್ ಇಲ್ಲ? ಒಂದು ಶಬ್ದ ಕೂಡ ಮಾತಾಡ್ತಾ ಇಲ್ಲ. ಅನುರಾಧ ಬುಧವಾರ್ ಅವರು ಖ್ಯಾತ ಗಾಯಕಿ, ಅನೇಕ ಭಕ್ತಿಗೀತೆಗಳ ಬಗ್ಗೆ ದೇಶದಾದ್ಯಂತ ಅನೇಕ ಭಕ್ತಿಗೀತೆಗಳ ಬಗ್ಗೆ ಹಾಡಿದ್ದಾರೆ. ರಾಮ ಮಂದಿರದಲ್ಲಿ ಕೂಡ ಅವರು ಭಕ್ತಿ ಗೀತೆಗಳನ್ನ ಹಾಡಿದ್ದಾರೆ, ರಾಮ ದೇವರ ಬಗ್ಗೆ ಭಕ್ತಿ ಗೀತೆಗಳನ್ನ ಹಾಡಿದ್ದಾರೆ. ಅವರು ಬಿಜೆಪಿಯ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಅವರು ಹೇಳ್ತಾರೆ ವಿಶ್ವಗುರು ಅನ್ನೋದು ನಾನ್ ಸೆನ್ಸ್. ಅದು ವಿಶ್ವಗುರುಗಳಿಗೆ ಅರ್ಥ ಇಲ್ಲ, ವಿಶ್ವಗುರು ಅನ್ನೋದಕ್ಕೆ ಅರ್ಥನೇ ಇಲ್ಲ. ನಮ್ಮ ದೇಶದಲ್ಲಿದ್ದಂಥ ರೈತರು ಅವರಿಗೆ ಇವತ್ತು ತದ್ವಿರುದ್ಧವಾದಂಥ ಖಾಸಗಿ ಬಂಡವಾಳಶಾಹಿಗಳಲ್ಲಿ ರೈತರನ್ನ ದಾಸ್ಯಕ್ಕೆ ಕೊಡುವಂತ ಸಮಯದಲ್ಲಿ ಈ ದೇಶದಲ್ಲಿ ಇವತ್ತು ಸಾಧಾರಣ 1.5 ವರ್ಷಗಳ ಕಾಲ ರೈತರು ಹೋರಾಟವನ್ನು ಮಾಡಿದರು. ಅವರನ್ನ ಉಗ್ರಗಾಮಿಗಳು ಅಂತ ಹೇಳಿದರು, ಅವರ ಮೇಲೆ ಗುಂಡು ಹಾರಿಸುವಂತ ಕೆಲಸ ಕಾರ್ಯ ಮಾಡಿದರು. 1.5 ವರ್ಷಗಳ ಕಾಲ ಅವರು ಹೋರಾಟ ಮಾಡಿ ಕಡೆಗೆ ಅವರಿಗೆ ಸಾಧಾರಣ 800 ಮಂದಿ ಪ್ರಾಣ ಕೊಡುವಂತ ಅವಕಾಶ ಆಯಿತು. ಕಡೆಗೆ ಅವರು ಇವತ್ತು ಅವರ ಹೋರಾಟಕ್ಕೆ ಗೆಲುವು ಸಿಕ್ತು. ಮೋದಿಯವರ ಸರ್ಕಾರ ಮಂಡಿ ಊರಿ ಅದನ್ನ ವಾಪಸ್ ಪಡೆಯುವಂತ ಅವಕಾಶ ಆಯಿತು, ಆ ಕಾನೂನನ್ನು ವಾಪಸ್ ಪಡೆಯುವಂತ ಅವಕಾಶ ಆಯಿತು. ಅವಾಗ ಒಂದು ಭರವಸೆ ಕೊಟ್ಟಿದ್ರು, ಇವತ್ತು ಬೆಂಬಲ ಬೆಲೆಯನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅದು ಇಷ್ಟುವರೆಗೂ ಅನುಷ್ಠಾನ ಆಗಲಿಲ್ಲ. ಈ ದೇಶದಲ್ಲಿ 80% ರೈತರಿದ್ದಾರೆ, ಅವರ ಸಾಲ ಮನ್ನಾ ಆಗಬೇಕು ಅನ್ನುವಂಥ ಬೇಡಿಕೆ ಇತ್ತು. 16 ಲಕ್ಷ ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ತಾರೆ. ವರ್ಷಕ್ಕೆ 2 ಲಕ್ಷಕ್ಕಿಂತ ಮಿಕ್ಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ತೆಗೆದುಕೊಂಡಂತ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಆಗದೆ. ಅವರ ಸಾಲ ತೀರಿಸಬೇಕಾಗಿದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕಾಗಿರುವಂತದ್ದು. ಬಂಡವಾಳಶಾಹಿಗಳ ಇವತ್ತು ಕೈಗಾರಿಕೋದ್ಯಮಿಗಳ ಹಣವನ್ನ ಮನ್ನಾ ಮಾಡಲಿಕ್ಕೆ ಹಣ ಇದೆ, ಆದರೆ ರೈತರ ಜೀವ ಉಳಿಸಲಿಕ್ಕೋಸ್ಕರ, ಅನ್ನ ಕೊಡುವಂತ ರೈತರ ಜೀವ ಉಳಿಸಲಿಕ್ಕೋಸ್ಕರ ಹಣ ಇದೆ. ಮೊನ್ನೆ ಯಾವುದೋ ಒಂದು ಇಂಡೆಕ್ಸ್ ನೋಡ್ತಾ ಇತ್ತು, ಇವತ್ತು 124 ದೇಶಗಳಲ್ಲಿ ಹಸಿವಿನಲ್ಲಿ ನಮ್ಮ ದೇಶ 102ನೇ ಸ್ಥಾನ. 80 ಕೋಟಿ ಜನರಿಗೆ ನಾವು ಫುಡ್ ಫಾರ್ ಸೆಕ್ಯೂರಿಟಿ ಆಕ್ಟ್ ನ ಮುಖಾಂತರ ಅಕ್ಕಿ ಕೊಡ್ತಾ ಇದ್ವಿ. 80 ಕೋಟಿ ಜನರಿಗೆ. ಇವತ್ತು ಅದೇ ರೀತಿಯಾಗಿ ವಾಕ್ ಸ್ವಾತಂತ್ರ್ಯ 183 ದೇಶಗಳಲ್ಲಿ ನಮ್ದು 157ನೇ ಸ್ಥಾನ. ನಮಗಿಂತ ಮುಂದೆ ಇದೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಬೇರೆ ನೇಪಾಳ, ಇವೆಲ್ಲ ಕೂಡ, ಶ್ರೀಲಂಕಾ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಾಧಾರಣ 150 ಬಾರಿ ಪೇಪರ್ ಲೀಕ್ ಆಗುವಂತ ಅವಕಾಶ ಆಯಿತು, ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತ ಅವಕಾಶ ಆಯಿತು. ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಇವತ್ತು ಪೇಪರ್ ಲೀಕ್ ಆಗಿದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಪರೀಕ್ಷೆಯನ್ನು ಮುಂದುವರಿಸಿದ್ರು. 23 ಮಂದಿ ಮಕ್ಕಳು ಸುಸೈಡ್ ಮಾಡ್ಕೊಂಡು. ಇವತ್ತು ಅದೇ ರೀತಿಯಾಗಿ ಇವತ್ತು ಈ ರಾಮ ಮಂದಿರದ ಬಗ್ಗೆ ಕೂಡ, ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೂಡ ಲೂಟಿ ಏನಾಗಿದೆ
ಅದರ ಬಗ್ಗೆ ಅನುರಾಧ ಬುದ್ವಾಲ್ರವರು ವಿಶ್ವಗುರು ಅನ್ನುವಂಥದ್ದು ನಾನ್ಸೆನ್ಸ್ ಅನ್ನುವಂಥ ಮಾತನ್ನ ಅನುರಾಧ ಬುದ್ವಾಲ್ರವರೇ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡುವಂಥದ್ದು ಟ್ರಸ್ಟಿನ ಬದಲಾವಣೆ ಆಗಬೇಕು. ಮಹಾಸ್ವಾಮಿ ಶಂಕರಾಚಾರ್ಯ ಅವರನ್ನು ಮುಂದಿಟ್ಟುಕೊಂಡು ರಿಟೈರ್ಡ್ ಜಡ್ಜಿನವರು ಮತ್ತು ದೇವಸ್ಥಾನಕ್ಕೆ ಇವತ್ತು ಈ ನಿರ್ಮಾಣಕ್ಕೆ ಯಾರು ಮೂಲತಃ ಕಾರಣೀಭೂತರಾಗಿದ್ದಾರೆ ಅವರನ್ನು ಇಟ್ಕೊಂಡು ಟ್ರಸ್ಟ್ ರಚನೆ ಆಗುವಂಥ ಅವಕಾಶ ಆಗಬೇಕು. ಅದೇ ರೀತಿಯಾಗಿ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿನ ಸುಪತ್ತಿಗೆಯಲ್ಲಿ ಸಿಬಿಐ ಮುಖಾಂತರ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ತನಿಖೆ ಆಗಿ ಸತ್ಯಾಂಶ ಹೊರಗಡೆ ಬರುವಂತ ಕೆಲಸ ಕಾರ್ಯಗಳಾಗಬೇಕು. ಯಾವ ಭಕ್ತಾಭಿಮಾನಿಗಳಿಗೆ ಆಘಾತ ಆಗಿದೆ ಅದರ ಬಗ್ಗೆ ಆದಷ್ಟು ಶೀಘ್ರವಾಗಿ ಇವತ್ತು ದೇವರ ಬಗ್ಗೆ ಯಾವ ರೀತಿಯ ನಂಬಿಕೆಗಳಿಂದ, ಯಾವ ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಉಳಿಸುವಂತ ಕೆಲಸ ಕಾರ್ಯ ಮೋದಿಯವರ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿಕೊಂಡು ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವರು ಧರ್ಮದಲ್ಲಿ ರಾಜಕೀಯವನ್ನು ತಂದಿಲ್ಲ. ಧರ್ಮದಲ್ಲಿ ರಾಜಕೀಯ ಇರ್ಲಿಕ್ಕೆ ಕೂಡುದು ಅನ್ನುವಂಥವ್ರು. ಆದ್ರೆ ರಾಜಕೀಯದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕೀಯ ಇರ್ಲಿಕ್ಕೆ ಕೂಡುದು ಅನ್ನುವಂಥವ್ರು. ಯಾವ ಸಂದರ್ಭದಲ್ಲಿ ಕೂಡ ಈಗ ಬಿಜೆಪಿ ಅವರು ಮಾಡಿದಂತ ರೀತಿ